ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ 13 ಜುಲೈ 2024 ನಡೆದ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವ FDA ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ ನಡೆಯಲಾಗಿತ್ತು. ಸೊ ಈಗ ಆಲ್ರೆಡಿ ಪೇಪರ್ ಒಂದು ಕ್ವಶನ್ಸ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಪೇಪರ್ 2 ದ ಕಂಪ್ಯೂಟರ್ ಅವೇರ್ನೆಸ್ ಈ ಒಂದು ಸೆಕ್ಷನನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಇವೆಲ್ಲ ಕ್ವಶನ್ಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ B, ಗ್ರೂಪ್ C ಇತ್ಯಾದಿ ಒಂದು ಹುದ್ದೆಗಳಿಗೆ ಇವು ಉಪಯುಕ್ತ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. Google Form is a free online tool offered by Google. ಓಕೆ, ಇಲ್ಲ 71 ಫಸ್ಟ್ ಕರೆಕ್ಟ್. ಇವೆಲ್ಲ ಕಂಪ್ಯೂಟರ್ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್, ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಗೂಗಲ್ ಫಾರ್ಮ್ ಈಸ್ ಎ ಫ್ರೀ ಆನ್ಲೈನ್ ಟೂಲ್ ಆಫರ್ಡ್ ಬೈ ಎ ಗೂಗಲ್. ನೆಕ್ಸ್ಟ್, ವಿಂಡೋಸ್ ಎಕ್ಸ್ಪ್ಲೋರರ್ ಅನ್ನೋದು ಇದೊಂದು ಏನಿದೆಯಪ್ಪ, ಇದು ಒಂದು ಫೈಲ್ ಮ್ಯಾನೇಜರ್. ಓಕೆ, ನೆಕ್ಸ್ಟ್, which of the following is an invalid variable name? ಮಿನಿಮಮ್, ಡಬಲ್ಸ್, ಟೋಟಲ್ ಮಾರ್ಕ್ಸ್ ಇವೆಲ್ಲ ವ್ಯಾಲಿಡ್ಡು, ಫ್ಲೋಟ್ ಇದು ಇನ್ವ್ಯಾಲಿಡ್ಡು. ಡ್ಯಾಶ್ ಈಸ್ ಯೂಸ್ಡ್ program for execution. Process is used program for execution. The formula in Google Sheet starts with the, actually in Google Sheets it starts with the equal to. Next, MS PowerPoint permits to start the presentation from the current slide using the shortcut key. ನೀವು ಈಗ ಪವರ್ ಪಾಯಿಂಟಲ್ಲಿ ಕರೆಂಟ್ ಸ್ಲೈಡನ್ನು ಮೌಸ್ ಅಥವಾ ಕರ್ಸರ್ ಕೀಯಿಂದ ಮಾಡ್ಬೋದು. ಬಟ್ ಈಗ ಒಂದು ಕರೆಂಟ್ ಸ್ಲೈಡಿಂದ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ನೀವು ಒಂದು ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೀರಿ. ಆ ಶಾರ್ಟ್ಕಟ್ ಕೀ ಯಾವುದಂದರೆ Shift plus F5. Operation required to copy a formula from one cell to another cell in MS Excel is. ಅಂದರೆ ಈಗ ಒಂದು ಸೆಲ್ಲಲ್ಲಿ ಒಂದು ಫಾರ್ಮುಲಾ ಇರುತ್ತೆ, ಮತ್ತೊಂದು ಸೆಲ್ಲಿಗೆ ಅದನ್ನು ಕಾಪಿ ಪೇಸ್ಟ್ ಮಾಡಬೇಕಂದ್ರೆ ಯಾವ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀರಾ? ಡ್ರ್ಯಾಗ್ ದ ಫಿಲ್ ಹ್ಯಾಂಡಲ್ ಅಕ್ರಾಸ್ ದ ಡಿಸೈರ್ಡ್ ಸೆಲ್. ಓಕೆ, ಆಪ್ಷನ್ 1 ಇಸ್ ಕರೆಕ್ಟ್. ಇಲ್ಲಿ ಕನ್ನಡದಲ್ಲಿ ನೀವು ನೋಡ್ಬೋದು. ಓಕೆ, ಅಂದರೆ ಇವು ಕಂಪ್ಯೂಟರ್ ಅವೇರ್ನೆಸ್ದು ಬೆಟರ್ ನಾವು ಇಂಗ್ಲೀಷಲ್ಲಿ ಒಂದು ಅಧ್ಯಯನ ಮಾಡಿದ್ರೆ ಒಳ್ಳೆಯದು, ಯಾಕೆಂದರೆ ಎಲ್ಲ ಕೀವರ್ಡ್ಸ್ ಎಲ್ಲ ಇಂಗ್ಲೀಷ್ನಲ್ಲಿ ಇರ್ತಾವಲ್ಲ. ಸೊ ನೆಕ್ಸ್ಟು, ದ ಲೇಯರ್ ಯೂಸ್ಡ್ ಬೈ FTP ಇನ್ OSI ಮಾಡೆಲ್ ಈಸ್ ಅಪ್ಲಿಕೇಶನ್. ಆ್ಯನ್ ಎಕ್ಸಾಂಪಲ್ ಫಾರ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಈಸ್ ಟಚ್ ಸ್ಕ್ರೀನ್. ಇದು ಜಾಯ್ಸ್ಟಿಕ್ಕು ಇನ್ಪುಟ್ಟು, ಪ್ಲಾಟರು ಔಟ್ಪುಟ್ಟು, ಪ್ರೊಜೆಕ್ಟರು ಇನ್ಪುಟ್ಟು. ಓಕೆ, ಬಟ್ ಫಾರ್ ಎಕ್ಸಾಂಪಲ್ ಆಫ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್, ಎರಡಕ್ಕೂ ಇನ್ಪುಟ್ ಆ್ಯಂಡ್ ಔಟ್ಪುಟ್ಗೆ ಟಚ್ ಸ್ಕ್ರೀನ್ ಈಸ್ ಅ ಎಕ್ಸಾಂಪಲ್. ಟಚ್ ಸ್ಕ್ರೀನ್. ಓಕೆ, ಈಗ ಟಚ್ ಸ್ಕ್ರೀನ್ ಅಂದರೆ ಏನು ಬರುತ್ತೆ? ಈಗ ನಿಮ್ಮ ಒಂದು ಮೊಬೈಲಲ್ಲಿ ನೀವು ನೋಡ್ಬೋದು. ಓಕೆ, ಈಗ ಟಚ್ ಸ್ಕ್ರೀನ್ ಇರುತ್ತೆ, ಅದರಿಂದ ನೀವು ಇನ್ಪುಟ್ಟು ಕೊಡ್ಬೋದು. ಓಕೆ, ಮತ್ತು ಅದರಿಂದ ನಿಮಗೆ ಟಚ್ ಸ್ಕ್ರೀನಲ್ಲೇ ನಿಮಗೆ ಔಟ್ಪುಟ್ಟು ಬರುತ್ತೆ. ಓಕೆ, ದ ಔಟ್ಪುಟ್ ಆಫ್ ಹೈ ಡೆಫಿನೇಷನ್ ಗ್ರಾಫಿಕ್ಸ್ ಮೇ ಬಿ ಟೇಕನ್ ಫ್ರಾಮ್ ಡ್ಯಾಶ್ ಪೋರ್ಟ್ ಆಫ್ ಎ ಪರ್ಸನಲ್ ಕಂಪ್ಯೂಟರ್. HDMI. The field used to indicate the sender's
address in the mail is sender's address. ಈಗ ಒಂದು ಮೇಲನ್ನು ಕಳಿಸ್ತಿರ್ತೀರ, ಸೊ ದ ಫೀಲ್ಡ್ ಯೂಸ್ಡ್ ಟು ಇಂಡಿಕೇಟ್ ದ ಸೆಂಡರ್ಸ್ ಅಡ್ರೆಸ್. ಸೆಂಡರ್ಸ್ ಅಂದರೆ ಯಾರು ಕಳಿಸ್ತೀರ, ಯಾರಿಗೆ ಕಳಿಸ್ತೀರಲ್ಲ ರಿಸೀವರ್ ಅಲ್ಲ. ರಿಸೀವರ್ ಅಂದರೆ ಏನು ಬರುತ್ತೆ, ಟು ಬರುತ್ತೆ. ನೋಡಿ ಈಗ ಒಂದು ಮೇಲ್ ಇರುತ್ತೆ, ಇಲ್ಲಿ ಸ್ಟಾರ್ಟಿಂಗ್ ಫ್ರಾಮು, ಇವರು ಸೆಂಡರು, ಟು ಅಂದರೆ ರಿಸೀವರು, ಮತ್ತು CC BCC ಅಂತ ಇರ್ತಾರೆ. ಓಕೆ, ಸೊ ಇವರು ಸೆಂಡರು ಫ್ರಾಮ್, ಇವರು ರಿಸೀವರು. ಓಕೆ, ಸೊ ಇಲ್ಲಿ ಫ್ರಾಮ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇಫ್ ಅ ರಿಲೇಷನ್ ಸ್ಕೀಮಾ ಹ್ಯಾಸ್ ಮೋರ್ ದ್ಯಾನ್ ಒನ್ ಕೀ, each key is called a candidate key. Dash is used to store value for ALU operations in CPU. Accumulator. Junk email is also called junk mail andre spam. Dash involves scrubbing for any errors such as duplications, inconsistencies, redundancies or wrong formats. Data cleansing. ಅಂದರೆ ಡೇಟಾ ಕ್ಲಿನ್ಸಿಂಗ್ ಅಂದರೆ ಏನು, ಈ ಒಂದು ಡುಪ್ಲಿಕೇಶನ್ಸ್ ಆಗಲಿ, ಇನ್ಕನ್ಸಿಸ್ಟೆನ್ಸಿ ಆಗಲಿ, ಅಥವಾ ಈ ರಾಂಗ್ ಫಾರ್ಮೇಟ್ಸ್ ಏನಿರ್ತಾವಲ್ಲ ಅವುಗಳಂಥ ದೋಷಗಳ ಒಂದು ಸ್ಕ್ರಬ್ಬಿಂಗನ್ನು ಮಾಡುವುದಕ್ಕೆ ಡೇಟಾ ಕ್ಲಿನ್ಸಿಂಗ್ ಅಂತಾರೆ. 86th, Dash software engineering model uses top-down design approach. Waterfall software engineering. In Python, PIP stands for, PIP means Preferred Installer Program. Which symbol is not recognized as a mathematical operator in Google Sheet. ಸೊ ಯಾಟ್ ಇದು ಮೆಥಮೆಟಿಕಲ್ ಆಪರೇಷನಲ್ಲಿ ಬರೋಲ್ಲ. Select the data type that is not valid in MS Access. Picture is not valid in MS Access. Which of the following responsible for the converting bytecode to machine code in Java? ನೋಡಿ, ಜಾವಾ ಲೆವೆಲ್ ಕ್ವಶನ್ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ದ ಬೈಟ್ ಕೋಡ್ ಟು ಮಷಿನ್ ಕೋಡ್ ಇನ್ ಜಾವಾ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 3 ಬರುತ್ತೆ, JVM. The protocol used for secured transmission is, the protocol used for transmission is secure transmission is HTTPS. ಕೆಲವೊಂದು ಮಂದಿ ಏನು ಮಾಡ್ತೀರಿ, HTTP ಇದು ಕರೆಕ್ಟ್ ಇದೆ, PS ಯಾವುದು ಅಂತ ಕೇಳ್ತಾರೆ, ಸೊ ಅದು ತಪ್ಪು. ಸೊ ಅದಕ್ಕೆ 91(3) ಆಗುತ್ತೆ, HTTPS. Which of the following is not a port in computer? HDC. The number of layers in OSI model is 7. Number of layers is to 7. Virtual table is also called viewer. What elements describe a candidate elimination algorithm? Set of instances and set of candidate hypothesis. Option number 4 is the right. Next, shortcut key for save as option in MS Word is, ಈಗ ಸೇವ್ ಆ್ಯಸ್ ಅಂತ ಮಾಡ್ತೀರಿ. ಸೇವ್ ಮಾಡಿದ್ರೆ ಏನು ಮಾಡ್ತೀರಿ, ಸೇವ್ Ctrl+S ಮಾಡ್ತೀರಿ.
ಅದು ಸೇವ್ ಆಗುತ್ತೆ. ಸೇವ್ ಆ್ಯಸ್ ಅಂದರೆ ಯಾವುದಾದ್ರೂ ಒಂದು ಹೆಸರಿನ ಮೇಲೆ ಅಥವಾ ಯಾವುದಾದ್ರೂ ಬೇರೆ ಫೋಲ್ಡರ್ ಮೇಲೆ ನೀವು ಸೇವ್ ಆ್ಯಸ್ ಮಾಡೋರಿದ್ದರೆ ಅದನ್ನು ಅಲ್ಲಿ ಶಾರ್ಟ್ಕಟ್ಗೆ ನೀವು F12 ಯೂಸ್ ಮಾಡ್ಬೋದು. ಈ F12 ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸೇವ್ ಆ್ಯಸ್ ಅಂತ ಬರುತ್ತೆ. ಇಲ್ಲಾಂದರೆ ನೀವು ಫೈಲಲ್ಲಿ ಏನು ಮಾಡ್ತೀರಾ, ಇಲ್ಲಿ ಫೈಲ್ ಇರುತ್ತೆ, ಓಕೆ, ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಸೇವ್ ಆ್ಯಸ್ ಅಂತ ಬರುತ್ತೆ. ಹೀಗೆ ಕ್ಲಿಕ್ ಮಾಡಿ ಮಾಡ್ಬೋದು ನೀವು. ಅದು ಕೂಡ ಶಾರ್ಟ್ಕಟ್ ಕೀ F12. ಗೂಗಲ್ ಸ್ಪ್ರೆಡ್ಶೀಟ್ ಈಸ್ ಈಕ್ವಲೆಂಟ್ ಟು Google spreadsheet, same as it is MS Excel. Dash is not a measure for time complexity. Delta. Which command in spreadsheet enables us to control the way in which we want to display cell contents? Format. Okay. Format. Next, collection of the related data, organized rows and columns is called wizard. ಸೊ ಫ್ರೆಂಡ್ಸ್, ಈ ಥರದ ಕ್ವಶನ್ಗಳು ನಿಮಗೆ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವ ಚಾನ್ಸಸ್ ಇರುತ್ತೆ. ಈಗ ಇಂಗ್ಲೀಷ್ ಮತ್ತು ಈ ಒಂದು ಕಂಪ್ಯೂಟರ್ ಅವೇರ್ನೆಸ್ ಏನಿದೆಯಲ್ಲ, ಸೊ ಈ ಕಂಪ್ಯೂಟರ್ ಅವೇರ್ನೆಸ್ ಮತ್ತು ಇಷ್ಟು ಡೀಪಾಗಿ ಕೇಳ್ತಾ ಇದ್ದಾರೆ ಅಂದರೆ ಬೇಸಿಕ್ ಕಂಪ್ಯೂಟರ್ ಏನು ಕೇಳ್ತಾ ಇಲ್ಲ. ಈ ಕೆಲವೊಂದು ಪ್ರೋಗ್ರಾಮೇಬಲ್ಲು ಅಂದರೆ ಒಂದು ಲೆವೆಲ್ ಬೇಸಿಕ್ ಸಿ ಲ್ಯಾಂಗ್ವೇಜ್ ಕೇಳ್ದಂಗೆ ಕೇಳ್ತಾರೆ. ಸೊ ಅದಕ್ಕೆ ನೀವು ಈ ಒಂದು ಎಲ್ಲ ಕ್ವಶನ್ಸ್ಗಳನ್ನು ನೋಡ್ಕೊಳ್ಳಿ, ರಿವೈಸ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.